16,484. ಇತರೆ ನಿಧಿಗಳು 50,86,166 ರೂಪಾಯಿ 66 ಪೈಸೆ. ಪಡೆದ ಸಾಲಗಳು 5,99,35,000. ಠೇವಣಿಗಳು 36,25,243. ಸಿಬ್ಬಂದಿ ಠೇವಣಿಗಳು 18,54,844. ಸಾಲ ಮತ್ತು ಸಹಾಯಧನ 28,59,696. ಇತರೆ ಜವಾಬ್ದಾರಿಗಳು 97,844 ರೂಪಾಯಿ 61 ಪೈಸೆ. ಅವಕಾಶಗಳು 27,48,286 ರೂಪಾಯಿ. ವಿವರಗಳು: ನಗದು ಶಿಲ್ಪು 12,341 ರೂಪಾಯಿ. ಬ್ಯಾಂಕ್ ಲೆಕ್ಕಗಳು 21,94,215 ರೂಪಾಯಿ 42 ಪೈಸೆ. ಹೂಡಿಕೆಗಳು 1,90,93,084 ರೂಪಾಯಿ 20 ಪೈಸೆ. ಸದಸ್ಯರಿಂದ ಬರಬೇಕಾದ ಸಾಲಗಳು 6,14,48,219 ರೂಪಾಯಿ. ಚರ ಮತ್ತು ಸ್ಥಿರಾಸ್ತಿಗಳು 34,11,659 ರೂಪಾಯಿ 21 ಪೈಸೆ. ಇತರೆ ಬರಬೇಕಾದವುಗಳು 1,62,759 ರೂಪಾಯಿ. 4,45,117 ರೂಪಾಯಿ 33 ಪೈಸೆ. ಒಟ್ಟು ಜುಮ್ಲಾ 8,65,22,268 ರೂಪಾಯಿ 83 ಪೈಸೆ. ಸಹಕಾರಿ ಸಂಘ ಅತ್ಯಂತ ಸುವ್ಯವಸ್ಥೆಯಾಗಿ ಬಹುಶಃ ದಿವಂಗತ ರಾಮಕೃಷ್ಣಪ್ಪನವರು ಏನು ಒಂದು ದಾರಿಯನ್ನು ಹಾಕಿಕೊಟ್ಟಿದ್ರು, ಅವರ ಮಾರ್ಗದರ್ಶನದಲ್ಲಿ ಸಂಘ ನಡ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ. ಈ ಸಂಘದಿಂದ ನಾನು ಅತ್ಯಂತ ಹತ್ತಿರದಿಂದ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಾಗಿಯೂ ಸಮೇತ ಸಂಘ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ಅತ್ಯಂತ ಸುಸಜ್ಜಿತವಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ. ಇವತ್ತು ಈ ಸಂಘದಲ್ಲಿ ಸುಮಾರು 6,86,00,000 ರೂಪಾಯಿಗಳ KCC ಸಾಲವನ್ನು ನೀಡಿದ್ದು, ಬಹುಶಃ ಇದು ತಾಲ್ಲೂಕಿನಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಸಂಘ. ಒಂದು ಮತ್ತು ಹುಣಸೆಹಳ್ಳಿಯನ್ನು ಬಿಟ್ಟರೆ ಎರಡನೇದು ಕಾಮಗೊಂಡನಹಳ್ಳಿ ಸಂಘ ದಾಖಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂಘ ಅಂತ ನಾನಾದರೂ ಸಮೇತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೆಚ್ಚಿನ ಪಡ್ತು. ಇವತ್ತು ಸುಮಾರು 10 ಲಕ್ಷ ರೂಪಾಯಿಗಳ ಬಳಕೆ ಸಾಲವನ್ನು ನೀಡಿದ್ದು, ಇವತ್ತು ಸುಮಾರು 3.5 ಲಕ್ಷ ರೂಪಾಯಿಗಳ ವಾಹನ ಸಾಲವನ್ನು ನೀಡಿದ್ದು, ಇವತ್ತು ಸುಮಾರು 2.5 ಲಕ್ಷ ರೂಪಾಯಿಗಳ ಚಿನ್ನಾಭರಣವನ್ನು ಸಾಲವನ್ನು ನೀಡಿದ್ದು, ಯಾವುದೇ ಸಾಲಗಳು ಸುಸ್ತಿ ಆಗದ ರೀತಿಯಲ್ಲಿ ಆ ಸಾಲಗಳನ್ನೆಲ್ಲನ ವಸೂಲಿ ಮಾಡೋದ್ರಲ್ಲಿ ಆಡಳಿತ ಮಂಡಳಿಯವರು ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಕೊಂಡು ಬಂದು ಇವತ್ತು ಆಡಳಿತ ಮಂಡಳಿಯವರು ಸಮೇತ ಅತ್ಯಂತ ಚುರುಕಾಗಿ ಕಾರ್ಯನಿರ್ವಹಣೆ ಮಾಡಿರೋದ್ರಿಂದ ಇಲ್ಲಿಂದ ಸಿಬ್ಬಂದಿ ವರ್ಗದವರು ಸಮೇತ ಅದೇ ರೀತಿ ಸಂಘದ ಶ್ರೇಯೋಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ನಾನು ಸಮೇತ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಈ ಸಂಘದ ಶ್ರೇಯೋಭಿವೃದ್ಧಿಗೆ ಅನೇಕ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದು, ಸುಮಾರು ನಮ್ಮ ಗುಂಡಣ್ಣವ್ರು ಹೇಳ್ತಿದ್ರು 1 ಕೋಟಿ ಸಾಲನೇ ಮನ್ನಾ ಆಗ್ತಾ ಇರಲಿಲ್ಲ, ಅವತ್ತು ಸಾಲ ಕೊಡಿಸ್ತೇವೆ ಹೋಗಿದ್ರಿ ಅಂತ ಹೇಳಿ. ಅವತ್ತು ಸಮೇತ ಇದು ನನ್ನದೇ ಆದಂಥ ಸಂಘ, ಈ ಸಂಘಕ್ಕೆ ನನ್ನ ಯಾವತ್ತೂ ಸಮೇತ ತೊಡಗಿಸ್ಕೊಂಡಿರಬೇಕು ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ಸಂಘದ ಶ್ರೇಯೋಭಿವೃದ್ಧಿಗೆ ನಾನು ಸಮೇತ ಕಾರಣೀಭೂತನಾಗಿದ್ದು. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.